ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಿಸಿದಂತೆ ಆರೋಪಿಗಳಿಗೆ ಉಗ್ರ ಶಿಕ್ಷೆ ನೀಡುವಂತೆ ಆಗ್ರಹಿಸಿ ಕಲಬುರಗಿ ಜಿಲ್ಲಾ ಜಂಗಮ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ನಟ ದರ್ಶನ್ ಭಾವಚಿತ್ರದ ದಹನ ಮಾಡುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವರದಿ ವಿಠಲ್ ಎಂಎ ಪೂಜಾರಿ, ನ್ಯೂಸ್ 26 ಕನ್ನಡ, ಕಲಬುರಗಿ. ದರ್ಶನ್ ಅವರು ಕಾನೂನನ್ನು ಕೈ ತಗೊಂಡಿದ್ದಾರೆ. ಈಗಾಗಲೇ ಮೇಲ್ನೋಟಕ್ಕೆ ತಿಳಿತಾ ಇದೆ ಆರೋಪಿ ಆಗಿದ್ದಾರೆ. ಆರೋಪಿ ಅಂತಂದ್ರೆ ಈಗ ಸಾಕ್ಷಿಗಳು ಸಿಕ್ಕಿವೆ. ಅವಕ್ಕೆ ಈ ರೀತಿ ದರ್ಶನ್ ಅವರು ಒಂದು ಕೃತ್ಯ ಮಾಡಿದ್ದಾರೆ. ಇದಕ್ಕೆ ದರ್ಶನ್ ಅವ್ರ ಫೋಟೋಕ್ಕೆ ಚಪ್ಪಲಿ ಹೊಡೆದು ಸಮಾಧಾನ ಆಗೋದಕ್ಕೆ ದರ್ಶನ್ ಅವ್ರ ಫೋಟೋಕ್ಕೆ ಚಪ್ಪಲಿ ಹೊಡೆದು ಏನು ಕಮ್ಮಿನೇ ಇದು. ಚಪ್ಪಲಿ ಬಹಳ ಕಮ್ಮಿ ಜನ ಸೇರಿದ್ವಿ. ಇವತ್ತು ನಾವು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಕರ್ನಾಟಕ ರಾಜ್ಯದ ಮಹಿಳೆಯರು ದರ್ಶನ್ಗೆ ಚಪ್ಪಲಿ ಹೊಡೆಯೋದು ನಿಷಿದ್ಧ. ಸರ್ಕಾರ ಪ್ರಭಾವಿ ವ್ಯಕ್ತಿ ಅಂತೇಳಿ ಯಾವುದೇ ರೀತಿಯಾಗಿ ಒತ್ತಡಕ್ಕೆ ಮಣಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವುದೋ ಒತ್ತಡಕ್ಕೆ ಮಾಡಿದ್ರೆ ಸರ್ಕಾರ ವಿರುದ್ಧ ಕೂಡ ನಾವು ಪ್ರತಿಭಟನೆ ಮಾಡಲಾಗುತ್ತೆ. ಮೇಲ್ನೋಟಕ್ಕೆ ನಮ್ಗೆ ಇನ್ನೂ ಕಂಡು ಬಂದಿಲ್ಲ. ಆದ್ರೆ ದರ್ಶನ್ ಯಾವ ರೀತಿ ರಕ್ಷಣೆ ಮಾಡ್ತಾ ಇದ್ದಾರೆ ನೋಡಿದ್ರೆ ಕಾನೂನು ಅವರು ಮುರಿದಿದ್ದಾರೆ. ಮೇಲ್ನೋಟಕ್ಕೆ ಕಂಡು ಬರ್ತದೆ. ಯಾರು ಕಾನೂನಿಗೆ ದೊಡ್ಡವರಲ್ಲ. ಭಾರತ ದೇಶದಲ್ಲಿ ರಾಷ್ಟ್ರಪತಿಗೂ ಒಂದೇ ಓಟ್ ಹಕ್ಕಿದೆ, ಒಂದು ಕಟ್ಟಗಳ ಪ್ರಜೆಗೆ ಒಂದೇ ಓಟ್ ಹಕ್ಕಿದೆ. ಅಂದ್ರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಎಷ್ಟು ಕಟ್ಟಾಗಿದೆ ಅಂದ್ರೆ ಎಲ್ಲರಿಗೂ ಸಮಾನತೆ ಹಾಕೊಟ್ಟಿದೆ. ಆ ಒಂದು ಕಾನೂನನ್ನು ಮುರಿದು ದರ್ಶನ್ ಅವರು ಇವತ್ತ ಕೊಲೆಯನ್ನು ಮಾಡಿದ್ದಾರೆ. ಅಟ್ಲೀಸ್ಟ್ ಅವ್ರ ಕಾನೂನು ಕೈಗೆ ತಗೊಂಡ್ರಲ್ಲ, ಆ ಕಾನೂನು ವಿರುದ್ಧ ಅವ್ರಿಗೆ ಕ್ರಮ ಆಗ್ಲೇಬೇಕು. ಯಾವುದೇ ರೀತಿ ಸರ್ಕಾರ ಒತ್ತಡಕ್ಕೆ ಮಾಡಿದ್ರೆ ಮುಂಬರುವ ದಿನಗಳಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕೂಡ ನಮ್ಮ ಸಮಾಜ ಹಾಗೂ ಎಲ್ಲಾ ಸಮಾಜ ಹೋರಾಟ ಮಾಡಲು ಸಿದ್ಧರಿದ್ದೇವೆ. ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತ ಹೇಯ ಕೃತ್ಯ ಮಾಡಿದ್ದು ದರ್ಶನ್. ನಟನೆ ಜೊತೆಗೆ ನಡವಳಿಕೆ ಬಹಳ ಮುಖ್ಯ. ಬರೀ ನಟನೆ ಆದ್ರೆ ಅಲ್ಲ, ನಡವಳಿಕೆಯಲ್ಲೂ ಆತ ಹೀರೋ ಆಗ್ಬೇಕಾಗಿತ್ತು. ಈ ರೀತಿ ರೌಡಿಸಂ ಮಾಡಿರೋದಂತ ಅತ್ಯಂತ ಖಂಡನೀಯ. ಹಿಂದೆ ಅನೇಕ ಪ್ರಕರಣಗಳಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ. ಹೀಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ, ಸೂಕ್ತವಾದಂತ ತನಿಖೆ ಮನೆ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಮಾಡ್ತಾ ಇದ್ದಾರೆ, ಅದಕ್ಕೆ ಅಭಿನಂದನೆ. ಆದ್ರೆ ಕೂಡಲೇ ಇದೊಂದು ವಿಶೇಷ ಪ್ರಕರಣವೆಂದು ತನಿಖಾ ಪಟ್ಟಿಯನ್ನ ನ್ಯಾಯಾಲಯಕ್ಕೆ, ಮನೆ ಘನ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ದರ್ಶನ್ಗೆ ಏನಿಲ್ಲದ ಕಾನೂನು ಏನು ಅಂತ ಗೊತ್ತಾಗಬೇಕು, ಶಿಕ್ಷೆ ಆಗಬೇಕು. ಯಾಕಂದ್ರೆ ಅಮಾಯಕ ಮುಕ್ತ ಬಡ ಒಬ್ಬ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡೋದ್ರ ಮೂಲಕ ಕಾನೂನು ಕೈಗೆತ್ತಿಕೊಳ್ಳಕ್ಕೆ ಅವನಿಗೆ ಏನು ಅವಕಾಶ ಇತ್ತು? ರೇಣುಕಾಸ್ವಾಮಿ ತಪ್ಪೇ ಮಾಡಿದ್ರೆ ಶಿಕ್ಷೆ ಇತ್ತು, ಕಾನೂನು ಇತ್ತು, ಕಾನೂನು ಪ್ರಕಾರ ಕ್ರಮ ಜರುಗಿಸಬೇಕಾಗಿತ್ತು. ಅದು ಬಿಟ್ಟು ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ದಿಮಾಕಿನ ನಡೆಯನ್ನ ನಾವು ಉಗ್ರವಾಗಿ ಖಂಡಿಸ್ತೇವೆ. ಕರ್ನಾಟಕ ಅನೇಕ ಮಹಾನುಭಾವ ನಟರನ್ನು ನೋಡಿದೆ. ಅವರು ತಮ್ಮ ನಡೆ ನುಡಿ ಮೂಲಕ ನಾಡಿನ ಜನರ ಮನಸ್ಸುಗಳನ್ನು ತಿದ್ದಿದ್ದಾರೆ, ಗೌರವಿಸಿದ್ದಾರೆ. ಅದು ಬಿಟ್ಟು ದರ್ಶನ್ 4 ಪ್ರಕರಣ ಹುಡುಕಾಡಕೋತ 40 ಪ್ರಕರಣ ಬರ್ತಾವ ಸರ್. ಇಡೀ ಆತನ ಜರ್ನಿನೇ ಅಪರಾಧ ಪ್ರಕರಣದಾಗದ, ನಶೆಬಾಜಿ ಒಳಗದ. ಏನ್ರಿ ಆ ರೀತಿ ಹೊಡಿತಾರೆ? ಫೋಟೋ ನೋಡ್ರು, ಅವನಿಗೆ ತಂದು ಹೊಡಿತು ಕಲಬುರಗಿಗೆ ಬಾಳ್ರು ನಾವು ದಮ್ಮದವನಿಗೆ ತೆರೆ ಮೇಲೆ ರೌಡಿಸಂ ಮಾಡ್ತಾನವ. ನಾನು ಒತ್ತಾಯ ಮಾಡ್ತೇನೆ ರಾಜ್ಯ ಸರ್ಕಾರಕ್ಕೆ, ಇಂಥ ದಿಮಾಕಿನ ಸೊಕ್ಕಿನ ಕೊಬ್ಬಿನ ನಟರ ಮೈ ಮೇಲೆ ಬೆವರು ಇಳಿಸಬೇಕಾಗಿದೆ. ಈ ನೆಲದ ಕಾನೂನಿನ ಸಂವಿಧಾನ ಏನು ಅಂತ ಪಾಠ ಕಲಿಸಬೇಕು. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.